ನಾನು ದಿನಕ್ಕೆ ಒಂದು ಊಟ ಮಾತ್ರ ತಿನ್ನುತ್ತೇನೆ ಎಂದು ಜನರಿಗೆ ಹೇಳಿದಾಗ ಬಹುಮತವರು ಅದನ್ನು ಆರೋಗ್ಯಕ್ಕೆ ಹಾನಿಕರವೆಂದು ಹೇಳುತ್ತಾರೆ. ಇಲ್ಲಿ ಕೆಲವು ಪ್ರಮುಖ ಅಂಶಗಳು ನಿಮ್ಮ ಮನಸ್ಸು ಹಾರುವಂತೆ ಮಾಡುತ್ತವೆ. ನಾವು ಹಸಿವಾಗಿರುವಾಗ ನಮ್ಮ ದೇಹ ಸ್ವಯಂ ಚೇತರಿಕೆ ಪ್ರಾರಂಭಿಸುತ್ತದೆ. ನಮ್ಮ ಹೊಟ್ಟೆಗೆ ವಿಶ್ರಾಂತಿ ನೀಡಿದಾಗ ನಮ್ಮ ದೇಹದಲ್ಲಿ ನಿರ್ಮಿತಿಯು ತಿದ್ದುಪಡಿ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ. ಇದನ್ನು ಸ್ವಯಂ ಆಹಾರ ಆಟೋಫ್ಯಾಗಿ ಎಂದು ಕರೆಯುತ್ತಾರೆ. ಇಲ್ಲಿ ಏನು ನಡೆಯುತ್ತದೆಂದರೆ ನಮ್ಮ ಕೋಶಗಳು ಹಳೆಯ ಹಾನಿಗೊಳಗಾದ ಭಾಗಗಳನ್ನು ಪುನಃ ಚಕ್ರವಾತ್ಮಕವಾಗಿ ತೆಗೆದುಹಾಕುತ್ತವೆ. ಇವುಗಳು ನಂತರ ಕ್ಯಾನ್ಸರ್ ಕೋಶಗಳಾಗಿ ಪರಿವರ್ತನೆ ಆಗಬಹುದು. ಉರಿಯುವಿಕೆ ಸೂಚಕಗಳು ಕುಗ್ಗುತ್ತವೆ, ಸಂಯೋಜನೆ ನೋವು ಕಡಿಮೆಯಾಗುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಶಾಂತಿಗೊಳಿಸುತ್ತದೆ. ಬೆಳವಣಿಗೆಯ ಹಾರ್ಮೋನು ಏರುತ್ತದೆ, ಮಾಂಸಪೇಶಿಗಳನ್ನು ರಕ್ಷಿಸುವುದರೊಂದಿಗೆ ಕೊಬ್ಬು ಕರಗುವಿಕೆಯನ್ನು ಉತ್ತೇಜಿಸುತ್ತದೆ. ನಮ್ಮ ಮೆದುಳು ಸ್ಮೃತಿ ಮತ್ತು ಗಮನವನ್ನು ತೀಕ್ಷ್ಣಗೊಳಿಸುವ ಪ್ರೋಟೀನ್ ಅನ್ನು ಉತ್ಪಾದಿಸುತ್ತದೆ. ಇನ್ಸುಲಿನ್ ಮಟ್ಟಗಳು ಸ್ಥಿರವಾಗುತ್ತವೆ, ರಕ್ತ ಸಕ್ಕರೆ ಸಮತೋಲನವನ್ನು ಸಹಾಯ ಮಾಡುತ್ತವೆ. ನಮ್ಮ ರೋಗ ನಿರೋಧಕ ವ್ಯವಸ್ಥೆ ದುರ್ಬಲ ಅಥವಾ ಸೋಂಕಿತ ಕೋಶಗಳನ್ನು ತೆರವು ಮಾಡುವುದರಿಂದ ಬಲಪಡುತ್ತದೆ. ಈ ಕಾರಣಕ್ಕಾಗಿ 12 ರಿಂದ 16 ಗಂಟೆಗಳ ಮಧ್ಯಂತರ ಉಪವಾಸವು ಹೃದಯ ಆರೋಗ್ಯವನ್ನು ಉತ್ತಮಗೊಳಿಸುವುದು, ಮೆಟಾಬೋಲಿಸಂ ಸುಧಾರಣೆ, ಸ್ಪಷ್ಟ ಚರ್ಮ ಮತ್ತು ಕೋಶಗಳ ಹಳೆಯತನ ನಿಧಾನಗೊಳಿಸುವುದಕ್ಕೆ ಸಂಬಂಧಿಸಿದೆ. ನಮ್ಮ ದೇಹಕ್ಕೆ ಯಾವುದೇ ಹಾಳುಗಳು ಅಥವಾ ದುಬಾರಿ ಶುದ್ಧೀಕರಣಗಳಿಲ್ಲದೆ ಪೂರ್ಣ ಸೇವೆ ಡಿಟಾಕ್ಸ್ ನೀಡುವುದಂತಾಗಿದೆ. ಆದ್ದರಿಂದ ನೀವು ನಿಮ್ಮ ಮುಂದಿನ ಊಟಕ್ಕೂ ಮುನ್ನ ಆ ಮೃದುವಾದ ಹಸಿವನ್ನು ಅನುಭವಿಸಿದಾಗ ನಿಮ್ಮ ದೇಹವು ಈಗಾಗಲೇ ಒಳನೋಟದಿಂದ ಸ್ವಯಂ ತಿದ್ದುಪಡಿ ಮಾಡಿಕೊಳ್ಳುತ್ತಿದೆ ಎಂದು ನೆನಪಿಡಿ. ನಿಮ್ಮ ಆರೋಗ್ಯವನ್ನು ಉತ್ತಮಪಡಿಸಲು ನನ್ನನ್ನು ಅನುಸರಿಸಿ. ಹೆಚ್ಚು ತಿಳಿಯಲು ಗೂಗಲ್ ಪ್ಲೇದಿಂದ ಮಾಯಾ AI ಡೌನ್ಲೋಡ್ ಮಾಡಿ. ಇಷ್ಟಪಡಿ, ಅನುಸರಿಸಿ ಮತ್ತು ಹಂಚಿಕೊಳ್ಳಿ. ಧನ್ಯವಾದಗಳು.